ಸರ್ ಟಫೆಸ್ಟ್ ಪಾರ್ಟ್ ಅಂತ ಅಂದರೆ ನೀವು ಆಲ್ಮೋಸ್ಟ್ ನಾನು ಪ್ರೆಸ್ ಮೀಟು ಇಂಟರ್ವ್ಯೂನೆಲ್ಲ ನೋಡಿದೆ ತುಂಬ ನಿಯರ್ಲಿ ಡೆತ್ ಎಕ್ಸ್ಪೀರಿಯನ್ಸ್ ಆಗಿ ವಾಪಸ್ ಬಂದಿದ್ದೀನಿ, ಯಾರೋ ನನ್ನನ್ನು ಹಿಂದೆ ರಕ್ಷಿಸ್ತಾ ಇದ್ರು ಅಂತ. ಬಟ್ ಎಲ್ಲೂ ಹೇಳಿಲ್ಲ ನೀವು ಏನಾಯಿತು ಅಂತ. ಎಲ್ಲಿ ಹೇಳೋದಿಲ್ಲ ಎಲ್ಲಿ ಹೇಳೋದಿಲ್ಲ. ಅದು ತುಂಬ ನರೇಟಿವ್ ಸೆಟ್ ಆಗ್ಬಿಡ್ತು. ಅಂದರೆ ಮೀಡಿಯಾ ಅಲ್ಲಿ ಇಲ್ಲಿ ಆರ್ಟಿಕಲ್ ಬರ್ತಿದ್ದು ನಮ್ಗೊಂದು 3-4 ದಿವಸ ಆದ್ಮೇಲೆ ಗೊತ್ತಾಗ್ತಿತ್ತು ಯಾರು ಕಳಿಸ್ತಾರೆ, ನಾವೆಲ್ಲ ನೆಟ್ವರ್ಕ್ ಇಲ್ಲದ ಜಾಗದಲ್ಲಿ ಇರ್ತಿದ್ವಿ. ಸೊ ನಾವು ಬಂದು ಇಮಿಡಿಯೇಟ್ ಅದಕ್ಕೆ ರೆಸ್ಪಾಂಡ್ ಮಾಡೋಂಥ ರಿಯಾಕ್ಟ್ ಮಾಡೋಂಥ ಸಿಚುವೇಶನಲ್ಲಿ ಇರಲಿಲ್ಲ. ಆಮೇಲೆ ಒಂದ್ಸಲಕ್ಕೆ ಆ ಥರದೇನೋ ಆದ ತಕ್ಷಣ ಅದೊಂಥರ ಒಂದು ನರೇಟಿವ್ ಥರ ಆಗ್ಬಿಡುತ್ತೆ ಅದು. ಸೊ ಈ ಸಿನಿಮಾದಿಂದ ಹಿಂಗೆ ಹಂಗೆ ಅಂತ ಅನ್ಕೊಂಡು ಅವಾಗ ಸೆಟ್ಟಲ್ ಅಂತದ್ದು ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ಆಗಬೇಕಾಗಿರುವಂಥದ್ದು ಕೂಡ ತಪ್ಪಿ ನಾವು ಆಚೆ ಬಂದಿದ್ದೀವಿ ಅಂತ ಹೇಳೋ ಪ್ರಾಸೆಸ್ಗೆ ಹೇಳದೆ ಬಿಟ್ಟರೆ ಇಲ್ಲ ನಾನು ಅದು ಹೇಳ್ತಿರ್ಲಿಲ್ಲ. ನೀವು ಅನ್ಕೊಳ್ತಿರೋ ತಪ್ಪು ಉಲ್ಟಾ ಇದೆ. ಆ್ಯಕ್ಚುಲಿ ಪಾಯಿಂಟ್ ಆಫ್ ವ್ಯೂ ಉಲ್ಟಾ ಇದೆ ಅಂತ ಅನ್ಕೊಂಡು ಉಲ್ಟಾ ಅದೇ ಅಷ್ಟೇ ಹೇಳ್ಬೋದು, ಅದಕ್ಕೆ ಜಾಸ್ತಿ ಹೇಳೋಕ್ಕಾಗಲ್ಲ. ಸರ್ ನಮ್ಮ ಫೀಲಿಂಗ್ ಅಲ್ಲ ಅದು, ಅಂದರೆ ನಮ್ಮ ನಂಬಿಕೆಗಳು, ನಾವೇನು ನಮ್ಮನ್ನ ಏನೋ ಒಂದು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋ ಥರ ಫೀಲಿಂಗು. ಡೆಫಿನೆಟ್ಲಿ ಅದೇನು ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನಾವು ಕಂಪ್ಲೀಟ್ ಮಾಡ್ಕೊಂಡು ಬರೋಕ್ಕಾಗ್ತಿಲ್ಲ. ಅಷ್ಟೆಲ್ಲ ಇತ್ತು ನಮಗೆ. ಅಂದರೆ ಸ್ಟ್ರೆಸ್ ಇದ್ದೇ ಇತ್ತು, ಆ ಪ್ರೆಷರ್ ಇದ್ದೇ ಇತ್ತು. ನೀವು 3 ವರ್ಷ ಅದರಲ್ಲಿ 1.5 ವರ್ಷ ನೀವು ಕಂಟಿನ್ಯೂಸ್ ಆ ಥರ ಲೊಕೇಶನಲ್ಲಿ ಬೇರೆ ಬೇರೆ ಟೈಮ್ ಲೈನಲ್ಲಿ ಆ ಥರದ ವೆದರ್ ಕಂಡೀಷನಲ್ಲಿ ಶೂಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ಹಾಗಾಗಿ ಅದು ಆ ಥರದ್ದು ಇದ್ದೇ ಇರುತ್ತೆ. ನೀವು ಇಲ್ಲೇ ಒಂದು ಫಂಕ್ಷನ್ ಮಾಡಿದ್ರೆ ಅದು ಎಷ್ಟು ಕಷ್ಟ ಆಗುತ್ತೆ, ಏನು ಕತೆ ಅಂತ ಗೊತ್ತಿರುತ್ತೆ ಜನರಿಗೆ. ಆ ಥರ ದಕ್ಷಿಣ ಕನ್ನಡವನ್ನ ನಾಗರಕಂಡ ಅಂತ ಕೂಡ ಕರೀತಾರೆ, ನಾಗಬ್ರಹ್ಮನ ಸ್ಥಾನ ಅಂತ ಕೂಡ ಕರೀತಾರೆ. ಸೊ ಅದ್ರ ಬಗ್ಗೆ ಏನಾದರೂ ಬೆಳಕು ಚೆಲ್ಲೋ ಪ್ರಯತ್ನ ಆಗಿದೆಯಾ ಸಿನಿಮಾದಲ್ಲಿ? ಇನ್ನು ಸುಮಾರು ಸಿನಿಮಾಗಳಿದೆ, ರಿಲೀಸ್ ಆಗುತ್ತೆ. ಈ ಕಥೆಯಲ್ಲಿ ಏನು ಬರುತ್ತೆ ಅಂತ ನೋಡ್ಬೋದು ನೀವು. ಸೊ ನೋಡೋಣ, ಖಂಡಿತವಾಗ್ಲೂ ಮೂಲ ಅಲ್ವಾ. ಓಕೆ, ಸಿನಿಮಾ ಮಾಡಬೇಕಾದ್ರೆ ಇನ್ ದ ಪ್ರಾಸೆಸ್ ವಿಪರೀತ ಚಾಲೆಂಜಸ್ ಅಂತೂ ಇತ್ತು. ಒಂದು ನೆನಪಲ್ಲಿ ಉಳಿಯೋದು ಈಗಲೂ ನೀವು ಅದನ್ನು ಕ್ಯಾರಿ ಮಾಡ್ತೀರಾ ಅಂದರೆ ಇಟ್ ಇಸ್ ವೆರಿ ಚಾಲೆಂಜಿಂಗ್, ಅಥವಾ ಎಲ್ಲ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನರೇಟ್ ಮಾಡಿ ಒಂದೇಳೋ ಇಡೀ ಪಿಕ್ಚರ್ ಸ್ಟೋರಿ ಹೇಳೋದು ಚಿಕ್ಕದು ಹೇಳಿ. ಚಿಕ್ಕದೇ ನಿಮ್ಗೆ ಎವ್ರಿಥಿಂಗ್ ಸ್ವಲ್ಪ ಜನರಸ್ ಆಗಿ ಹೇಳಿ, ನಮ್ಗೆ ಒಂದು ಸ್ವಲ್ಪ ಬಿಟ್ಕೊಡಿ. ಹೆಂಗೆ ಹೇಳಿ ಅಂದರೆ ಹೋಲ್ ಪ್ರಾಸೆಸ್ ಫ್ರಮ್ ದ ಬಿಗಿನಿಂಗ್ ನಾವು ಈ ಐಡಿಯಾ ಇಟ್ಕೊಂಡು ರೈಟಿಂಗ್ ಹೋಗಿ ರಿಸರ್ಚ್ ಹೋದಾಗ ಶುರುವಾದಾಗಿದ್ದು. ಐ ಥಿಂಕ್ ರೈಟಿಂಗ್ ಪ್ರಾಸೆಸ್ಸೇ ತುಂಬ ಕಂಪೇರ್ ಮಾಡಿದ್ರೆ ಆರಾಮಿತ್ತು ಅನ್ಬೋದು. ಯಾಕಂದ್ರೆ ಎಲ್ಲ ಒಂದ್ ಕಡೆಗೆ ಇರ್ತೀವಿ, ಹೋಗ್ತೀವಿ, ಭೇಟಿ ಆಗ್ತೀವಿ, ಬರ್ತೀವಿ, ಚರ್ಚೆಯಲ್ಲೇ ಇರ್ತೀವಿ. ಜೊತೆಗೆ ನನಗೆ ಒಂದಷ್ಟು ತಯಾರಿಗಳು ಮಾಡ್ಕೊಳ್ಬೇಕಾಗಿರೋಂಥದ್ದಕ್ಕೆ ಅದರ ಒಂದಷ್ಟು ಟೈಮ್ ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ. ಬಿಟ್ರೆ ಆಫ್ಟರ್ ದ್ಯಾಟ್ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆದ್ಮೇಲೆ ಹಬ್ಬನೇ. ನಿಮ್ಮ ಸ್ನೇಹಿತರನ್ನೆಲ್ಲ ಟೈಮ್ ಟ್ರಾವೆಲ್ ಮಾಡಿಸಿದ್ರ ಅಂತ? ನಿಮ್ಮ ಪ್ರಮೋದ್ ಶೆಟ್ಟಿ ಅವ್ರನ್ನ ನೋಡ್ತೀವಿ ನಾವು ಇದರಲ್ಲಿ, ರಂಪನ ನೋಡ್ತೀವಿ, ಆಮೇಲೆ ಪಾಪ ಕೂದಲು ಸೊಪ್ಪು ಅಂತ ಓಡಾಡ್ತಿದ್ದವ್ರೆ ಕೂದಲು ಸಿಕ್ಕಿದೆ, ಅದು ತರತರವಾಗಿ ಟ್ರೋಲ್ ಆಗ್ತಿದೆ. ಅವ್ರನ್ನೆಲ್ಲ ಏನು ಟೈಮ್ ಟ್ರಾವೆಲ್ ಮಾಡಿಸಿದ್ರ ಅನ್ನೋದು ಒಂದು ಪ್ರಶ್ನೆ. ಎರಡನೇದು ಉಪ ಪ್ರಶ್ನೆ ಕೇಳ್ಬಿಡ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ತೀರಾ ಅದಕ್ಕೆ. ಎರಡನೇ ಪ್ರಶ್ನೆ ಏನಂದ್ರೆ, ಇವರೇ ಕ್ಯಾರೆಕ್ಟರ್ಗಳನ್ನ ಯಾಕೆ ಬೇಕಿತ್ತು, ಬೇರೆಯವ್ರನ್ನೂ ಆಯ್ಕೆ ಮಾಡ್ಬೋದಿತ್ತು ಅನ್ನೋದು. ತುಂಬಾ ಜನ ಇದ್ದಾರೆ, ಬೇರೆಯವರು ತುಂಬಾ ಜನ ಇದ್ದಾರೆ. ತುಂಬಾ ದೊಡ್ಡ ಕಲಾವಿದರ ತಂಡ. ಸುಮಾರು ಕುಂದಾಪುರ, ಬೈಂದೂರು, ಉಡುಪಿ, ಮಂಗಳೂರು ಆ ಭಾಗದ ಥಿಯೇಟರ್ ಅವರು, ಆಮೇಲೆ ಆಡಿಷನ್ ಅಲ್ಲಿ ನಮ್ಮ ಬೆಂಗಳೂರು ಭಾಗದವ್ರು ಆಗ್ಬೋದು, ಮೈಸೂರವ್ರು ಆಗ್ಬೋದು, ನಾರ್ತ್ ಕರ್ನಾಟಕದವರೆಲ್ಲ ಒಂದಷ್ಟು ಜನ, ಚಿಕ್ಕ 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 ಪಾತ್ರದಿಂದ ಹಿಡಿದು ಪ್ರಾಮಿನೆಂಟ್ ಕ್ಯಾರೆಕ್ಟರ್ವರೆಗೂ ತುಂಬಾ ಜನ ಇದ್ದಾರೆ. ಬರೀ ಇವ್ರುಗಳಷ್ಟೇ ಅಲ್ಲ, ಕೆಲವು ಪಾತ್ರಗಳು ನನಗೆ ರಿಪೀಟ್ ಮಾಡ್ಬೇಕಿತ್ತು. ಆ ವರ್ಡ್ ಅದು ಕಾಂತಾರದ ಪ್ರಪಂಚ ಅದು. ಆಮೇಲೆ ನೀವು ಹೋಗ್ತಾ ಹೋಗ್ತಾ ನಿಮ್ಗೆ ಕನೆಕ್ಟ್ ಆಗ್ಬೋದು. ಅಂದ್ರೆ ನಾವೇನು ಲಾಸ್ಟ್ ಟೈಮ್ ತೋರಿಸಿ ಅವರ ಆನ್ಸೆಸ್ಟರ್ಸ್ಗಳದ್ದೇ ಕತೆ, ಅವರ ಹಿಂದಿನ ತಲೆಮಾರು. ಸೊ ಸ್ವಲ್ಪ ಹಿಂದೆ ಹೋಗೋಣ ಅನ್ನೋದಿತ್ತು ಮೊದಲಿಂದನು. ಬಟ್ ಈ ಪಾಟಿ ಹಿಂದೆ ಹೋಗ್ತೀನಿ ನನಗೂ ಗೊತ್ತಿರಲಿಲ್ಲ. ಟೈಮ್ ಟ್ರಾವೆಲ್ ನಂದಾಗಿರೋದು ಆಕ್ಚುಲಿ. ಸೊ ಸಿಕ್ಕಾಪಟ್ಟೆ ಹಿಂದೆ ಹೋಗ್ತಿರ್ತಾರೆ. ಸೊ ಅಷ್ಟೇ. ಅಂಡ್ ಮತ್ತೆ ಅವರೆಲ್ಲ ತುಂಬಾ ಅದ್ಭುತ ಕಲಾವಿದರು. ನನ್ಗೆ ಯಾವಾಗಲೂ ನನ್ನ ಡೈರೆಕ್ಷನಲ್ಲಿ ಅದೊಂದು ಯಾವತ್ತು ನನಗೆ ಒಬ್ಬ ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರೆ ಅವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು. ಮತ್ತೆ ಒಂಥರ ಈ ನಮ್ಮ ಕಂಪ್ನಿ ನಾಟಕ ಥರ ಯಕ್ಷಗಾನ ಮಂಡಳಿ ಥರ ಅಲ್ಲ. ಸೊ ಎಲ್ಲರೂ ಅದೇ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸ್ತಾರೆ ಅನ್ನೋ ಥರ.